ನಮಸ್ಕಾರ. ಇಂದಿನ ಟಾಪಿಕ್ ಪ್ರೇತ ಜನ್ಮ ಹಾಗೂ ಪ್ರೇತಬಾಧೆ. ಚಿಕ್ಕಂದಿನಲ್ಲಿ ಅನೇಕ ಬಾರಿ ನಮ್ಮ ಹಿರಿಯರ ಮೂಲಕ ನಾವು ಪ್ರೇತಬಾಧೆಯ ಬಗ್ಗೆ ಅವರು ಮಾತನಾಡೋದನ್ನು ಕೇಳಿದ್ದೇವೆ. ಈಗ ಇಲ್ಲಿ ಗರುಡ ಪುರಾಣದಲ್ಲಿ ಶ್ರೀಹರಿ ಈ ವಿಚಾರವಾಗಿ ಏನನ್ನು ಹೇಳ್ತಾರೆ ನೋಡೋಣ. ಗರುಡ ಹಾಗೂ ಶ್ರೀಹರಿಯ ಸಂವಾದದ ಒಂದು ತುಣುಕನ್ನು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲ ಪ್ರಶ್ನೆ, ಪ್ರೇತ ಜನ್ಮ ಹೇಗೆ ಬರುತ್ತದೆ? ಯಾವುದೇ ಒಂದು ಜೀವಿಗೆ ಪ್ರೇತ ಜನ್ಮ ಬರಬೇಕಾದ್ರೆ ಕಾರಣ ಏನು? ಯಾವ ವ್ಯಕ್ತಿ ಮರಣ ಹೊಂದಿದಾಗ ಯಾವ ಜೀವಕ್ಕೆ ಮರಣಾನಂತರ ಮಾಡುವಂತಹ ದಹನ ಸಂಸ್ಕಾರ, ಆರ್ಧದೈಹಿಕ ಕ್ರಿಯೆ, ವೃಷೋತ್ಸರ್ಗ ಕ್ರಿಯೆ ಇಂಥದ್ದೆಲ್ಲ ಆಗದೇ ಇದ್ದಾಗ ಆ ಜೀವಕ್ಕೆ ಪ್ರೇತ ಜನ್ಮ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಇನ್ನೂ ಅನೇಕ ಕಾರಣಗಳು, ಅಕಾಲ ಮರಣ, ದುಷ್ಟ ಜನರ ಸಂಗತಿ, ನಿಷಿದ್ಧವಾದ ಕ್ರಮ, ಯಾವ ಕೆಲಸವನ್ನು ಮಾಡಬಾರ್ದಂತ ಧರ್ಮ ಹೇಳುತ್ತಾ ಅದನ್ನು ಯಾರು ಮಾಡುತ್ತಾರೋ ಅಂತಹ ಜೀವಗಳಿಗೆ, ಇಂಥವುಗಳಿಗೆಲ್ಲ ಪ್ರೇತ ಜನ್ಮ ಸಿಗುತ್ತೆ. ಇದನ್ನು ಅರ್ಥಕೊಂಡು ಮನುಷ್ಯ ಇಂತಹ ದಾರಿಗೆ ಹೋಗದ ಹಾಗೆ ಧರ್ಮದಲ್ಲಿ ಹೇಳಿದಂತಹ ಸೂಕ್ತವಾದ ಆಚರಣೆಯನ್ನು ಮಾಡಬೇಕು. ಯಾವ ವ್ಯಕ್ತಿ ಪ್ರೇತ ಜನ್ಮವನ್ನು ನಂಬುವುದಿಲ್ಲವೋ ಸ್ವಯಂ ಅವನಿಗೆ ಕೂಡ ಪ್ರೇತಯೋನಿ ಪ್ರಾಪ್ತಿಯಾಗುತ್ತದೆ. ಯಾವ ವಂಶದಲ್ಲಿ ಪ್ರೇತ ದೋಷವಿರುತ್ತದೋ ಅಂಥವನಿಗೆ ಈ ಜಗತ್ತಿನಲ್ಲಿ ಸುಖ ಇರುವುದಿಲ್ಲ. ಪ್ರೇತ ಬಾಧೆ ಇದ್ದಾಗ ಬುದ್ಧಿ, ಪ್ರೀತಿ, ರತಿ, ಲಕ್ಷ್ಮಿ, ಮತಿ ಇವೆಲ್ಲ ನಾಶವಾಗುತ್ತದೆ. ಯಾರು ತಮ್ಮ ತಮ್ಮ ಗೋತ್ರವನ್ನು, ಪುತ್ರರನ್ನು, ಪುತ್ರಿ, ತಂದೆ, ಸಹೋದರ, ಸೊಸೆ ಇವರನ್ನು ಗೌರವಿಸದೇ ಇರುತ್ತಾರೋ ಅಂಥವರಿಗೆ ಕೂಡ ವಿಧಿವಶ ಪ್ರೇತ ಶರೀರ ಧಾರಣೆಯಾಗುತ್ತದೆ. ಸದ್ಗತಿಯಿಂದ ವಂಚಿತರಾಗುವಂತಹ ಸಂದರ್ಭ, ಕಷ್ಟವನ್ನು ಅನುಭವಿಸುತ್ತಾ ತಾವು ಮಾಡಿದ ತಪ್ಪನ್ನು, ಪಾಪಗಳನ್ನು ಸ್ಮರಿಸುತ್ತಾ ಇರುವಂತಹ ಒಂದು ಸಂದರ್ಭ ಒದಗುತ್ತೆ. ಈ ಪ್ರೇತವಾಗಿ ಆ ಜೀವಿಯು ತನ್ನ ಕುಲವನ್ನೇ ಪೀಡಿತಗೊಳಿಸುತ್ತದೆ, ತನ್ನ ಸ್ವಜನರನ್ನೇ ತೊಂದರೆಗೆ ಈಡು ಮಾಡುತ್ತದೆ. ಇನ್ನೊಂದು ಕುಲದ ವ್ಯಕ್ತಿಯನ್ನು ತಪ್ಪು ಕಂಡು ಬಂದಾಗ ಮಾತ್ರ ಪೀಡಿಸುತ್ತಾನೆ. ಯಾವ ಜನರು ಶ್ರೀ ರುದ್ರನ ಜಪ ಮಾಡುತ್ತಾರೋ, ಯಾವ ಜನರು ಧರ್ಮಕ್ಕೆ ಸರಿಯಾಗಿರುತ್ತಾರೋ, ದೇವತೆ ಅತಿಥಿಗಳನ್ನು ಪೂಜೆ ಪುರಸ್ಕಾರ ಮಾಡುತ್ತಾರೋ, ಸತ್ಯವನ್ನು ನುಡಿಯುತ್ತಾರೋ, ಧರ್ಮದ ಪರವಾಗಿರುತ್ತಾರೋ ಅವರಿಗೆ ಪ್ರೇತವು ಪೀಡನೆಯನ್ನು ಕೊಡಲಾರದು. ಯಾರು ಧರ್ಮದ ನಿಂದನೆ ಮಾಡುತ್ತಾನೋ, ಧರ್ಮದ ವಿರುದ್ಧ ನಡೆಯುತ್ತಾನೋ ಅವನಿಗೆ ಪ್ರೇತ ಬಾಧೆ ನೀಡುತ್ತದೆ. ಕಲಿಕಾಲದಲ್ಲಿ ಅಪವಿತ್ರ ಕ್ರಿಯೆಗಳನ್ನು ಮಾಡುವಂತಹ ಜೀವಿಯು ಪ್ರೇತ ಜನ್ಮವನ್ನು ಹೊಂದುತ್ತಾನೆ. ಪ್ರೇತ ದೋಷವಿದ್ದಲ್ಲಿ ಬಂಧು ಬಳಗದವರೊಟ್ಟಿಗೆ ವಿರೋಧ, ಸಂತಾನವಾಗದೇ ಇರುವಂಥದ್ದು, ಧನಹೀನ ಸ್ಥಿತಿ, ಪ್ರತಿನಿತ್ಯ ನಡೆಯುವಂತಹ ಕಲಹ, ಜಗಳ, ತಮ್ಮ ಸ್ವಭಾವದಲ್ಲಿ ಬದಲಾವಣೆಯಾಗಿ ಪ್ರಿಯಜನರ ವಿರೋಧ, ಉತ್ತಮ ಮಳೆಯಾದರೂ ಕೂಡ ಫಲದ ನಾಶ, ವ್ಯಾಪಾರ ನಷ್ಟ ಇಂಥದ್ದೆಲ್ಲ ಆಗುವ ಸಂದರ್ಭ. ಈಗ ಈ ಪ್ರೇತಗಣ ಎಲ್ಲಿ ವಾಸ ಮಾಡುತ್ತದೆ ಎಂದು ಹೇಳುತ್ತೇನೆ. ಪ್ರೇತಗಳು ಶರೀರರಹಿತರಾಗಿ ಹಸಿವು, ಬಾಯಾರಿಕೆಯಿಂದ ಅತ್ಯಧಿಕ ನೋವನ್ನು ಅನುಭವಿಸುತ್ತಾ ತಮ್ಮ ಕುಟುಂಬದಲ್ಲಿಯೇ ನಿವಾಸ ಮಾಡುತ್ತವೆ. ತಮ್ಮ ಸಂಬಂಧಿಗಳಿಗೆ ಪೀಡೆಯನ್ನು ಉಂಟು ಮಾಡುತ್ತದೆ. ಅಪವಿತ್ರವಾಗಿರುವಂತಹ, ಗಲೀಜಿರುವಂತಹ ಜಾಗದಲ್ಲಿ ನಿವಾಸ ಮಾಡುತ್ತಾ ಪ್ರಿಯಜನರಿಗೆ ತಲೆನೋವು, ವಾಂತಿ ಈ ಥರ ಅನೇಕ ರೋಗಾದಿಗಳನ್ನು ನೀಡುತ್ತಾ ನೋವನ್ನು ಕೊಡುತ್ತವೆ. ಹಾಗಾಗಿ ಕುಟುಂಬ ಜನರು ಈ ಸಂದರ್ಭದಿಂದ ಹೊರಗೆ ಬರಲು ಸೂಕ್ತವಾದ ಕ್ರಮಗಳನ್ನು ಮಾಡಿಕೊಂಡು ಈ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬೇಕು. ಮೈ ಡಿಯರ್ ಫ್ರೆಂಡ್ಸ್, ಉಳಿದ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಟೇಕ್ ಕೇರ್. ಬಾಯ್. ಸರ್ವೇ ಸುಖಿನೋ ಭವಂತು. ಓಂ ನಮಃ ಶಿವಾಯ.